ನಾಳೆ ನೀವು ಸಭೆ ಇದೆಯಾ? ಸಭೆ ಅಜೆಂಡಾ ಏನು, ಎಷ್ಟೊತ್ತಿಗೆ ಇರುತ್ತೆ, ನೀವು ಯಾವ ನಿರ್ಣಯ ತೆಗೆದುಕೊಳ್ಳೋ ಮುಂದಾಗಿದ್ದೀರಿ ಸರ್? ನೋಡೋಣ. ಸಭೆ ಈಗ 2 ಹಂತದಲ್ಲಿ ಆಗ್ತದೆ. ನೀವೇನು ಇಷ್ಟು ದಿವಸ ಕರಿತಿದ್ದಿದ್ರಲ್ಲ, ತಟಸ್ಥ ಪರಿವರ್ತನೆ ಆಗಿ ನಿಷ್ಠಾವಂತ ಆಗಿದೆ. ಪಕ್ಷ ಉಳಿಸ್ಬೇಕನ್ನೋಂಥದ್ದು ಗುಂಪು ದೊಡ್ಡದಾಗ್ತಾ ಇದೆ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ಸರ್, ಈಗ ನಾಳೆನ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಟೀಮಿಂದ ಅಭ್ಯರ್ಥಿ ಆಯ್ಕೆ ಮಾಡ್ಕೊತೀರಾ ಸರ್? ನೋಡ್ತೀವಿ, ವಿಚಾರ ಮಾಡ್ತೀವಿ. ಇಲ್ಲ, ಈಗ ಏನು ಯಾವುದೂ ನಾವು ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ನಾ ಮೊನ್ನೆ ವಿಜಯಪುರದಲ್ಲಿ ಹೇಳಿದ್ದೇನು, ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ರಾಮುಲ್ ಅವರು ಅಸಮಾಧಾನಗೊಂಡಿದ್ದಾರೆ. ಎಲ್ಲರ ಅಸಮಾಧಾನ ಅದ ರೀ. ಈಗ ಯಾರೂ ಸಮಾಧಾನ ಇಲ್ಲ. ಅವ್ರ ಹಿಂದಿದ್ದು ಚೀಲಗಳು ಅಷ್ಟೇ ಸಮಾಧಾನ. ಬಣ್ಣದ ಸದಸ್ಯರ ಸ್ಟ್ರೆಂತ್ಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ. ಎಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗುವುದೇ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ನಾಳೆ ನೀವು ಸಭೆ ಇದೆಯಾ? ಸಭೆ ಅಜೆಂಡಾ ಏನು, ಎಷ್ಟೊತ್ತಿಗೆ ಇರುತ್ತೆ, ನೀವು ಯಾವ ನಿರ್ಣಯ ತೆಗೆದುಕೊಳ್ಳೋ ಮುಂದಾಗಿದ್ದೀರಿ ಸರ್? ನೋಡೋಣ. ಸಭೆ ಈಗ 2 ಹಂತದಲ್ಲಿ ಆಗ್ತದೆ. ನೀವೇನು ಇಷ್ಟು ದಿವಸ ಕರಿತಿದ್ದಿದ್ರಲ್ಲ, ತಟಸ್ಥ ಪರಿವರ್ತನೆ ಆಗಿ ನಿಷ್ಠಾವಂತ ಆಗಿದೆ. ಪಕ್ಷ ಉಳಿಸ್ಬೇಕನ್ನೋಂಥದ್ದು ಗುಂಪು ದೊಡ್ಡದಾಗ್ತಾ ಇದೆ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ಸರ್, ಈಗ ನಾಳೆನ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಟೀಮಿಂದ ಅಭ್ಯರ್ಥಿ ಆಯ್ಕೆ ಮಾಡ್ಕೊತೀರಾ ಸರ್? ನೋಡ್ತೀವಿ, ವಿಚಾರ ಮಾಡ್ತೀವಿ. ಇಲ್ಲ, ಈಗ ಏನು ಯಾವುದೂ ನಾವು ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ನಾ ಮೊನ್ನೆ ವಿಜಯಪುರದಲ್ಲಿ ಹೇಳಿದ್ದೇನು, ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ರಾಮುಲ್ ಅವರು ಅಸಮಾಧಾನಗೊಂಡಿದ್ದಾರೆ. ಎಲ್ಲರ ಅಸಮಾಧಾನ ಅದ ರೀ. ಈಗ ಯಾರೂ ಸಮಾಧಾನ ಇಲ್ಲ. ಅವ್ರ ಹಿಂದಿದ್ದು ಚೀಲಗಳು ಅಷ್ಟೇ ಸಮಾಧಾನ. ರಾಮುಲ್ ಅವರು ಬಣ್ಣದ ಸದಸ್ಯರ ಸ್ಟ್ರೆಂತ್ಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ. ಎಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗುವುದೇ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ.